ಟಾಕ್ಸಿಕ್ ಬಂದಿದ್ದೀನಿ. ಎಲ್ಲಿಗಂತ ಹೇಳಿದ್ರೆ ಟಾಕ್ಸಿಕ್ 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 ದೇಶದಾದ್ಯಂತ ಸೌಂಡ್ ಮಾಡ್ತಾ ಇರುವಂತ ಟಾಕ್ಸಿಕ್ ಸೆಟ್ ವಿಸಿಟ್ ಬಂದಿದ್ದೀನಿ. ಗೆಸ್ ಬನ್ನಿ ತೋರ್ಸ್ ಹೋಗ್ತೀನಿ. ಎಸ್, ಇವತ್ತು ನಿಮಗೆ ನಮ್ಮ ಲೇಡಿ ಸೂಪರ್ ಸ್ಟಾರ್ಸ್ ನ ತೋರಿಸ್ತೀನಿ, ಬನ್ನಿ. ಹಾಯ್, ಹೇಗಿದ್ದೀರಾ? ವೆರಿ ಹಾಟ್ ಗರ್ಲ್ ಹೇಗಿದ್ದೀರಾ? ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಈ ಟಾಕ್ಸಿಕ್ ನಮ್ಮ ದೇಶದಾದ್ಯಂತ ಸೌಂಡ್ ಮಾಡ್ತಾ ಇರುವಂತದ್ದು. ಸೊ ನೀವೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳು, ದೊಡ್ಡ ದೊಡ್ಡ ನಟಿಗಳು ಹೇಗ್ ಕಾಣಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಸೂಪರ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಎಸ್, ಇವತ್ತು ನಿಮ್ ಜೊತೆ ಮಾತಾಡೋಕ್ ನಾವೆಲ್ಲರೂ ಬಂದಿದೀವಿ. ಹೇಗೆ ಅನಿಸ್ತಾ ಇದೆ? ಖುಷಿ ಅನ್ಸ್ತಿದೆ. Oh my God. ಎಸ್, ನಮ್ಗೆ ನಮ್ಮ ದೇಶದಾದ್ಯಂತ ನಮ್ಗೆಲ್ಲ ಕ್ಯೂರಿಯಸ್ ನಿಮ್ಮ ಸಾಂಗ್ಸ್ ಎಲ್ಲ ಬಂದ್ಮೇಲೆ. ಸೊ ಹೇಗ್ ಶೂಟ್ ಮಾಡಿದ್ರಿ, ಎಲ್ ಶೂಟ್ ಮಾಡಿದ್ರಿ, ಆ ಒಂದು ಸೆಟ್ ವಿಸಿಟ್ ಒಂದ್ಸಲ ಮಾಡ್ಕೊಂಡ್ ಬರೋಣ. ರೆಡಿನಾ ನೀವು ನಮ್ ಜೊತೆ ಬರೋಕೆ? Let's go. ಎಸ್, ಕಮ್. ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅನ್ನುವಂಥದ್ದು. ಟಾಕ್ಸಿಕ್ ಒಂದು ಫ್ಯಾನ್ ಸಾಂಗ್ ಮಾಡ್ತಾ ಇದ್ದೀರಾ. ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದ್ರೆ ಫಸ್ಟ್ ಟೈಮ್ ಇದು ಇವಾಗ ಇಟ್ಸ್ ಆನ್ ಅ ಗ್ಲೋಬಲ್ ಆಡಿಯನ್ಸ್ ಅಲ್ವಾ. ಸೊ ಈ ಟಾಕ್ಸಿಕ್ ಅಂತ ಒಂದು ಕಾನ್ಸೆಪ್ಟ್ ಅಂತ ನನಗೆ ತುಂಬಾ ಇಷ್ಟ ಆಯ್ತು. ಸೊ ಈ ಹಾಡು ಐ ಆಮ್ ಜಸ್ಟ್ ಸೋ ಎಕ್ಸೈಟೆಡ್, ಐ ಆಮ್ ಸೋ ಹ್ಯಾಪಿ, ಜಸ್ಟ್ ವೇಟಿಂಗ್. ಅಂದ್ರೆ ಈಗ ಟಾಕ್ಸಿಕ್ ಅಂದ ತಕ್ಷಣ ಸಾಕಷ್ಟು ನಟಿಯರಿದ್ದಾರೆ, ಅದ್ರಲ್ಲಿ ಘಟಾನುಘಟಿ ನಟಿಗಳಂತಾನೆ ಹೇಳ್ಬೋದು. ರೀಮೇಕ್ ಮಾಡಿದ್ರೆ ಯಾವ ನಟಿನ ರೀಮೇಕ್ ಮಾಡೋಕೆ ರೆಡಿ ಇದ್ದೀರಾ ನೀವು ಅನ್ನೋದು? ಯಾವ ಒಂದು ಪಾತ್ರ ನಿಮ್ಗೆ ಇಷ್ಟ ಆಯ್ತು ಅನ್ನೋದು? ಲುಕ್ ಆಗಿರ್ಬೋದು, ಕ್ಯಾರೆಕ್ಟರ್ ವೈಸ್ ಆಗಿರ್ಬೋದು. ನನ್ಗೆ ಆಕ್ಚುಲಿ ನಯನತಾರ ಅವ್ರದ್ದು ಲುಕ್ ತುಂಬಾ ಇಷ್ಟ ಆಗಿತ್ತು. ಅವರು ಒಂದು ಬ್ಲಾಕ್ ಡ್ರೆಸ್ ಹಾಕೊಂಡಿರ್ತಾರೆ, ಇಲ್ಲಿ ಒಂದು ಸ್ಲಿಟ್ ಇರುತ್ತೆ. ಸೊ ಅದು ಸಕ್ಕದಾಗಿತ್ತು, ನನಗೆ ತುಂಬಾ ಇಷ್ಟ ಆಯ್ತು. ಗನ್ ಇಟ್ಕೊಂಡಿರ್ತಾರೆ, ಮತ್ತೆ ಈ ಬೂಟ್ಸ್. ಹೌದು, ಯಾವ್ವಾ ನಾನ್ ನೋಡಿದ್ರೆ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. Ready, 5, 6, 7, go. 1, 2, 3. ಎಸ್, ಟಾಕ್ಸಿಕ್ ಸೆಟ್ ವಿಸಿಟ್ ಮಾಡ್ತಾ ಇದೀವಿ. ಎಲ್ಲಾ ಕಡೆ ಟಾಕ್ಸಿಕ್ ಕೌಂಟ್ ಡೌನ್ ಶುರು ಆಗಿರುವಂತದ್ದು. ಈಗ ಟಾಕ್ಸಿಕ್ ಸಿನಿಮಾದ ಒಂದು ವಿಲನ್ ಇಂಟ್ರೊಡ್ಯೂಸ್ ಮಾಡಿಸುವಂತ ಸಮಯ. ಎಸ್, ಇವತ್ತು ಕ್ಯಾರವಾನ್ ಅಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಹೇಗಿದೆ ಸೆಟ್ ಅಂತ ಮಾತಾಡಿಸ್ತಾ ಹೋಗೋಣ, ಬನ್ನಿ. ಹಾಯ್ ಸಂಜಯ್ ಸರ್, ಸರ್ಪ್ರೈಸ್, ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ನಿಮ್ಮ ಒಂದು ವಿಲನ್ ಇಂಟ್ರೊಡ್ಯೂಸ್ ಮಾಡ್ಸೋಕೆ ನಮ್ಮ ಚಾನಲ್ ನ ಕರ್ಕೊಂಡು ಬಂದಿದ್ದೀನಿ. ಓ, ಮೇಕಪ್ ಮಾಡ್ತಾ ಇದಾರಾ? ಇಲ್ಲಿ ಮೇಕಪ್ ಅಲ್ಲಿ ಬಿಸಿ ಆಗಿದ್ದಾರೆ ನಮ್ಮ ಟಾಕ್ಸಿಕ್ ವಿಲನ್. ರೆಡಿ ಆದ್ರೆ ಅವ್ರನ್ನು ಸೆಟ್ ವಿಸಿಟ್ ಕರ್ಕೊಂಡು ಹೋಗೋದಾ? ರೆಡಿನಾ ಸರ್? ನೀವು ಹೇಗಿದ್ದೀರಾ? ರೆಡಿನಾ? ನಾವು ಸೂಪರ್ ಸರ್. ಸೆಟ್ ನೋಡ್ದೆ, ಭಯಂಕರವಾಗಿದೆ. ಟಾಕ್ಸಿಕ್ ಡಬಲ್ ಮಾಡ್ಬಿಟ್ಟಿದ್ದೀರಾ. ಸಾಂಗ್ ಬಂದ್ಮೇಲೆ ನಿಮ್ಮೆಲ್ಲೆಲ್ಲ ಯಾವ ತರ ಕ್ರೇಜ್ ಇರುತ್ತೆ ಅಂತ ನಮ್ಗೆ ಈಗ್ಲೇ ಪ್ರೆಡಿಕ್ಷನ್ ಮಾಡಕ್ ಆಗ್ತಾ ಇಲ್ಲ. ಅಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಅದೊಂದು ಆಲ್ಬಮ್ ಸಾಂಗ್ ಈ ರೀತಿ ಯಾರು ಮಾಡಿರಬಾರ್ದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಒಂದು ಯಶ್ ಸರ್ ಟಾಕ್ಸಿಕ್ ಆಗಿರ್ಬೋದು, ಒಂದು ಇನ್ಸ್ಪಿರೇಷನ್ ನಮಗೆ. ಸೂಪರ್. ರೆಡಿ, ಈಗ ಹೋಗಿ ಒಂದ್ಸಲ ಸೆಟ್ ವಿಸಿಟ್ ಮಾಡ್ಬಿಡೋಣ. ನಿಮ್ದು ರೆಡಿ ಆದ್ರೆ? ಶೂಟ್ ರೆಡಿ ಅಲ್ಲ? ಸರ್, ಟಾಕ್ಸಿಕ್ ಸಿನಿಮಾ ನಿಮ್ಮ ಇದು ಮೇಕಪ್ ಮ್ಯಾನ್ ಹೇಳ್ತಾ ಇದ್ರು, ದೊಡ್ಡ ದೊಡ್ಡ ಸಿನಿಮಾ ಬಂದ್ರೆ ನಮಗೂ ಕೆಲಸಗಳು ಜಾಸ್ತಿ ಸಿಗ್ತಾ ಇದೆ ಅಂತ. ನೀವಿಂತ ಆಲ್ಬಮ್ ಸಾಂಗ್ ಮಾಡಕ್ಕೆ ಅವ್ರಿಗೂ ಕೆಲಸ ಸಿಗ್ತಾ ಇದೆ ಅಂತ. ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ ಅಂತ? ಇನ್ನೇನು ಸ್ವಲ್ಪ ದಿನದಲ್ಲಿ ನಿಮ್ಮ ಆಲ್ಬಮ್ ಸಾಂಗ್ ಬರ್ತಾ ಇದೆ. ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ನನಗೆ ಬಹಳ ಖುಷಿ ಇದೆ. ಏನಕ್ಕೆ ಅಂದ್ರೆ ಟಾಕ್ಸಿಕ್ ಅಂದ್ರೆ ಒಂದು ಸಣ್ಣ ಸಿನಿಮಾ ಅಲ್ಲ, ತುಂಬಾ ದೊಡ್ಡ ಸ್ಕೇಲ್ ಅಲ್ಲಿ ಬರ್ತಾ ಇರುವಂತ ಒಂದು ಸಿನಿಮಾ. ಯಶ್ ಅವ್ರು ಮಾಡ್ತಿರೋಂಥ ಸಿನಿಮಾ. ಅಷ್ಟು ದೊಡ್ಡ ಸ್ಟಾರು ಟಾಕ್ಸಿಕ್ ಅಂತ ಒಂದು ಹೆಸರು ಇಟ್ಕೊಂಡು ಬಂದಿದ್ದಾರೆ. ನೀವು ಅದ್ರಲ್ಲೇ ಒಂದು ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದೀರಾ, ಅಲ್ಲಿಗೆ ರೀಚ್ ಆಗಕ್ಕಾಗುತ್ತಾ ಅಂತರ ಏನಾದ್ರೂ ಒಂದು ಗೊಂದಲಗಳಿದೆಯಾ ಅನ್ನುವಂಥದ್ದು? ಭಯ ಅನ್ನೋದಕ್ಕಿಂತ ಒಂದು ರೆಸ್ಪೆಕ್ಟ್ ಇದೆ. ಕ್ಯಾರೆಕ್ಟರ್ ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಅಂದ್ರೆ ನಾವು ಆ ಕ್ಯಾರೆಕ್ಟರ್ನ ನಮ್ಗೆ ಆ ಕ್ಯಾರೆಕ್ಟರ್ ಮಾಡಕ್ ಆಗಿಲ್ಲ ಅಂದ್ರೆ ನಮ್ ಕೈಲಿ ಏನಾಗುತ್ತೆ ನಾವು ಅಷ್ಟು ಮಾಡ್ಬೋದು. ಸೊ ಮಾಡ್ತೀವಿ, ಆ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಓಕೆ, ಸೂಪರ್ ಸರ್. ಸರ್, ಈಗ ಇದು ದೇಶದಾದ್ಯಂತ ಟಾಕ್ಸಿಕ್ ಬಂದಿದೆ ಅಥವಾ ಟಾಕ್ಸಿಕ್ ಪ್ರಚಾರ ಆಗ್ತಾ ಇದೆ, ಟಾಕ್ಸಿಕ್ ಒಂದು ಟಾಪ್ ಲೆವೆಲ್ ಕೂತಿದೆ ಅನ್ನೋ ಕಾರಣಕ್ಕೆ ಟಾಕ್ಸಿಕ್ ಅನ್ನೋ ಒಂದು ಟೈಟಲ್ ಇಟ್ಕೊಂಡು ಮಾಡ್ತಾ ಇದ್ದೀರಾ ಅಥವಾ ಯಾವ ರೀತಿ ರೀಮ್ಯಾಕ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು? ಹಾಗಂತಲ್ಲ ಮ್ಯಾಮ್, ಈಗ ಸಾಕಷ್ಟು ಜನ ಸಿನಿಮಾ ಟಾಕ್ಸಿಕ್ ಅನ್ನೋದಕ್ಕಿಂತ ಟಾಕ್ಸಿಕ್ ಅದ್ರಲ್ಲಿ ಮಾಡಿರೋ ಹೀರೋ ಯಾರು ಅಂತ ನೋಡ್ತಾರೆ. ಸೊ ಯಶ್ ಸರ್ ಆಗಿರ್ಬೋದು. ಸೊ ಸಿನಿಮಾ ಗೊತ್ತು ಬ್ಯಾಕ್ ಗ್ರೌಂಡ್ ಯಾವ ತರ ನಮ್ಮ ಯಶ್ ಸರ್ ಹುಟ್ಟಿ ಬೆಳೆದಿ ಸೊ ಇವತ್ತಿನವರೆಗೂ ಹೆಂಗ್ ಬಂದಿದ್ದಾರೆ ಅಂತ.
ಜನಕ್ಕೆ ಆಬ್ವಿಯಸ್ಲಿ ಇಷ್ಟ ಆಗೇ ಆಗುತ್ತೆ. ಅಂಡ್ ಅಂತ ದೊಡ್ಡ ಸೂಪರ್ ಸ್ಟಾರ್ ಅವ್ರ ಆಕ್ಟಿಂಗ್ ಬಗ್ಗೆ ಹೇಳೋವಂಥದ್ದು ಏನಿಲ್ಲ. ಅವ್ರು ಆಬ್ವಿಯಸ್ಲಿ ಜನ ಇಷ್ಟಪಡ್ತಾರೆ. ಅಂಡ್ ನಮ್ಮ ಆಲ್ಬಮ್ ಸಾಂಗ್ ಅಲ್ಲಿ ಅದೇ ರೀತಿ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತಾನೆ ಮಾಡ್ತಾ ಇರೋದು. ಸರ್ ಇನ್ನೊಂದು ಕುತೂಹಲ ಪ್ರಶ್ನೆ ಇದೆ, ಏನಂತ ಹೇಳಿದ್ರೆ ಟಾಕ್ಸಿಕ್ ಅಲ್ಲಿ ಘಟಾನುಘಟಿಗಳು ದೊಡ್ಡ ದೊಡ್ಡ ಸ್ಟಾರ್ ನಟಿಯರಿದ್ದಾರೆ. ನಿಮ್ಮ ಆಲ್ಬಮ್ ಸಾಂಗ್ ಅಲ್ಲಿ ಅಂತ ನಟಿಯರು ಅನ್ನೋದಕ್ಕಿಂತ ಅಷ್ಟೊಂದು ಸ್ಟಾರ್ಸ್ ಇರ್ತಾರಾ ಅಂತ, ಸ್ಟಾರ್ ಕಾಸ್ಟ್ ಅಷ್ಟೊಂದು ಇರುತ್ತಾ ಅನ್ನೋ ನೋಡಿರ್ಬೋದು. ನಮ್ಮ ಬಿಗ್ ಬಾಸ್ ಖ್ಯಾತಿಯ ಇಶಾನಿ ಅವರು ಇದ್ದಾರೆ. ಓಕೆ. ಸೊ ಒಳ್ಳೊಳ್ಳೆ ಡ್ಯಾನ್ಸರ್ಸ್ ನಮ್ಮ ಟೀಮ್ ಅಲ್ಲಿ ಡ್ಯಾನ್ಸರ್ಸ್ ಇದ್ದಾರೆ. ಪ್ರತಿಯೊಂದು ಕಾಸ್ಟ್ಯೂಮ್ಸ್ ಇಂದ ಹಿಡಿದು ಡಿಫ್ರೆಂಟ್ ಥೀಮ್ ಅಲ್ಲಿ ಮಾಡ್ತಾ ಇರುವಂತ ಒಂದು. ಅಂದ್ರೆ ಸೇಮ್ ಮ್ಯಾಚ್ ಮಾಡಿದಿರಾ ಟಾಕ್ಸಿಕ್ ಸಾಂಗ್ ಯಾವ ತರ ಬರುತ್ತೆ, ಅವರು ಯಾವ ತರ ಕಾಸ್ಟ್ಯೂಮ್ ವೇರ್ ಮಾಡಿದ್ದಾರೆ, ಆಲ್ಮೋಸ್ಟ್ ಸ್ವಲ್ಪ ಮ್ಯಾಚ್ ಆಗತ್ತೆ. ಅದೇ ನೋಡೋರ್ಗೆ ಗೊತ್ತಾಗ್ಬಿಡತ್ತೆ ಅದು ಅಂತರ ಯಾವ ಮಟ್ಟಿಗೆ ಒಂದು ಲೆವೆಲ್ ಅಲ್ಲಿ ಮಾಡಿದ್ದಾರೆ ಇವರು ಅನ್ನೋದು ಅರ್ಥ ಆಗುತ್ತೆ. ಸರ್ ಶೂಟ್ ಇಲ್ಲಿ ಮಾತ್ರ ಮಾಡ್ತಾ ಇದ್ದೀರಾ, ಬೇರೆ ಲೊಕೇಶನ್ ಅಲ್ಲಿ ಏನಾದ್ರು ಮಾಡಿದೀರಾ ಅಂತ? ಯಾಕಂದ್ರೆ ಟಾಕ್ಸಿಕ್ ಅಂತ ಹೇಳಿದ ತಕ್ಷಣ ಬೇರೆ ಬೇರೆ ಲೊಕೇಶನ್ ಆಗಿರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ಶೂಟ್ ಮಾಡಿದ್ರೆ. ಸೊ ನೀವ್ ಯಾವ ಎಲ್ಲ ಕಡೆ? ಇಲ್ಲ ಮ್ಯಾಮ್, ನಮ್ಗೆ ಇಲ್ಲಿ ತುಂಬಾ ಸೆಟ್ ಹಾಕಿದೀವಿ. ತುಂಬಾ ಕಂಫರ್ಟೇಬಲ್ ಆಗಿದೆ ನಮ್ಗೆ ಜಾಗ. ನಮ್ ಪ್ರತಿಯೊಂದು ಸೆಟ್ ಎಲ್ಲೆಲ್ಲಿ ಬೇಕು ತುಂಬಾ ದೊಡ್ಡ ಅಟ್ಮಾಸ್ಫಿಯರ್ ಇರೋವಂತ ಒಂದು ಜಾಗ ಇದು. ನಮ್ಗೆ ಯಾವ ತರ ಸೆಟ್ ಬೇಕು, ನಮ್ ಡೈರೆಕ್ಟರ್ ಸರ್ ತಲೆಯಲ್ಲಿ ಯಾವ ತರ ಐಡಿಯಾ ಇದೆ ಎಲ್ಲ ಸೆಟ್ಸ್ ನೀಟಾಗಿ ಹಾಕಿ ಪ್ಲಾನ್ ಮಾಡಿರೋಂತ ಒಂದು. ಎಸ್ ನೋಡಿರಲ್ಲ, ಟಾಕ್ಸಿಕ್ ಫೋಕಸ್ ಟಿವಿಯಲ್ಲಿ ಸ್ಪೆಷಲ್ ಸೆಗ್ಮೆಂಟ್ ಮಿಸ್ ಮಾಡ್ದಲೇ ನೋಡಿ. ಅವ್ರದ್ದು ಶನಿವಾರ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆದ, ಅದಕ್ಕಿಂತ ಮುಂಚೆನೆ ನಿಮಗೆ ಅದು ಸೆಟ್ ವಿಸಿಟ್ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀವಿ. ಎಸ್, ಇದಾಗಿತ್ತು ಫೋಕಸ್ ಟಿವಿಯ ಸ್ಪೆಷಲ್ ಪ್ಯಾಕೇಜ್. ಕ್ಯಾಮ್ರಾಮ್ಯಾನ್ ಪ್ರತಾಪ್ ಜೊತೆ ಪೂಜಾಗರಪ್ಪ, ಬೆಂಗಳೂರು.